ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ, ಲಾಸ್ಟ್ ಕ್ಲಾಸಲ್ಲಿ ನಾವು ಕೆಮಿಕಲ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ವಿದ್ಯುತ್ ಪ್ರವಾಹ, ವಿದ್ಯುತ್ ಹರಿಯುತ್ತಲ್ಲ, ಅದರಲ್ಲಿ ಯಾವ ರೀತಿ ರಾಸಾಯನಿಕ ಪರಿಣಾಮಗಳು ಉಂಟಾಗುತ್ತೆ ಅದರ ಇಂಟ್ರಡಕ್ಷನು, ಮತ್ತು ಅದು ಲಿಕ್ವಿಡಲ್ಲಿ ವಿದ್ಯುತ್ ಹರಿಯುತ್ತಾ, ಕೆನ್ ಎಲೆಕ್ಟ್ರಿಕ್ ಕರೆಂಟ್ ಪಾಸಸ್ ಥ್ರೂ ಇನ್ ಲಿಕ್ವಿಡ್, ಸಾಲಿಡಲ್ಲೇ ಪಾಸ್ ಆಗುತ್ತೆ, ಅದೇ ರೀತಿ ದ್ರವಗಳಲ್ಲಿ ಲಿಕ್ವಿಡಲ್ಲಿ ಹೇಗೆ ಹರಿಯುತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದಕ್ಕೆ ಯಾವ ರೀತಿ ದ್ರವಗಳಲ್ಲಿ ಲಿಕ್ವಿಡ್ಸಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗುತ್ತೆ ಅನ್ನೋದಕ್ಕೆ ಒಂದು ಆ್ಯಕ್ಟಿವಿಟಿ ಮೂಲಕ ಇಲ್ಲೊಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ, ಅದನ್ನು ಡಿಸ್ಕಸ್ ಮಾಡೋಣ. ಸಿ, ಕಲೆಕ್ಟ್ ಎ few small plastic or rubber caps of discarded bottles and clean them. ಸ್ಮಾಲ್ ಪ್ಲಾಸ್ಟಿಕ್ ಆರ್ ರಬ್ಬರ್ ಕ್ಯಾಪ್ಸ್ ಅಂದರೆ ಡಿಸ್ಕಾರ್ಡೆಡ್ ಅಂದರೆ ಉಪಯೋಗಿಸದೇ ಇರ್ತಕ್ಕಂತಹ, ಅಂದರೆ ಬಳಕೆಗೆ ಬಾರದ ಪ್ಲಾಸ್ಟಿಕ್ ಬಾಟಲ್ನ ಎಸ್ಬಿಟ್ಟಿರ್ತಾರಲ್ಲ, ಅದರ ಕ್ಯಾಪ್ಸ್ ಇರುತ್ತೆ ನೋಡಿ, ಆ ಕ್ಯಾಪ್ಗಳನ್ನು ತಗೊಳ್ಳಿ. ಅದು ರಬ್ಬರ್ದು ಅಥವಾ ಪ್ಲಾಸ್ಟಿಕ್ ಯಾವುದಾದ್ರೂ ಸರಿ, ಆ ಕ್ಯಾಪ್ನ ತಗೊಂಡು ಅದನ್ನು ಕ್ಲೀನ್ ಮಾಡಿ, ಅಂದರೆ ಸ್ವಚ್ಛ ಮಾಡ್ಕೊಳ್ಳಿ, ತೊಳೆದು. ಪೋರ್ 1 ಟೀಸ್ಪೂನ್ ಆಫ್ ಲೆಮನ್ ಜ್ಯೂಸ್ ಆರ್ ವಿನಿಗರ್ ಇನ್ 1 ಕ್ಯಾಪ್. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು, 1 ಸ್ಪೂನಷ್ಟು ಲೆಮನ್ ಜ್ಯೂಸ್ ಅಂದರೆ ನಿಂಬೆ ರಸ ಅದನ್ನು ಹಾಕಿ, ಅಥವಾ ವಿನಿಗರ್ ಬರುತ್ತಲ್ಲ ಅದನ್ನು 2ರಲ್ಲಿ 1, ಇಲ್ಲ ನಿಂಬೆಹಣ್ಣಿನ ರಸ ಸಿಕ್ಕರೆ ನಿಂಬೆ ರಸನ ತಗೊಳ್ಳಿ, ಇಲ್ಲಾಂದರೆ ವಿನಿಗರ್ ಇತ್ತು ಲ್ಯಾಬಲ್ಲಿ ನಿಮ್ಮ ಸ್ಕೂಲ್ಗಳಲ್ಲಿ ಅಂದರೆ ವಿನಿಗರ್ನ 1 ಸ್ಪೂನಷ್ಟು ತಗೊಳ್ಳಿ. ಬ್ರಿಂಗ್ ಯುವರ್ ಟೆಸ್ಟರ್ ಓವರ್ ದಿಸ್ ಕ್ಯಾಪ್ ಆ್ಯಂಡ್ ಲೆಟ್ ಇಟ್ ದ ಎಂಡ್ಸ್ ಆಫ್ ದ ಟೆಸ್ಟರ್ ಡಿಪ್ ಇನ್ ಟು ಲೆಮನ್ ಜ್ಯೂಸ್ ಆರ್ ವಿನಿಗರ್ ಆಸ್ ಶೋನ್ ಇನ್ ಫಿಗರ್ 14.2. ಇಲ್ಲಿ ಫಿಗರಲ್ಲಿ ತೋರಿಸಿರೋ ಥರ ಇದು ಲೆಮನ್ ಜ್ಯೂಸನ್ನು ಇಲ್ಲಿ ತೊಗೊಂಡ್ರಿ ಅಂದರೆ ಈ ಟೆಸ್ಟರ್, ಈ ಒಂದು ಟೆಸ್ಟರ್ ಇರುತ್ತಲ್ಲ, ಟೆಸ್ಟರ್ನ ಎರಡು ತುದಿಗಳನ್ನು ಇದರೊಳಗೆ ಡಿಪ್ ಮಾಡಿ, ಈ ರೀತಿ ಅದಕ್ಕೆ ಕನೆಕ್ಟ್ ಮಾಡಿ ಎರಡನ್ನು ಇಡಬೇಕು ನೀವು. ಟೆಸ್ಟರ್ ಓವರ್ ದ ಕ್ಯಾಪ್, ಲೆಟ್ ದ ಎಂಡ್ಸ್ ಆಫ್ ದ ಟೆಸ್ಟರ್ ಡಿಪ್ ಇನ್ ಟು ದ ಲೆಮನ್ ಜ್ಯೂಸ್. ಆ ಎರಡು ತುದಿಗಳನ್ನು ಲೆಮನ್ ಜ್ಯೂಸ್ ಒಳಗೆ ಮುಳುಗುವಂತೆ, ಅಂದರೆ ಅದಕ್ಕೆ ಡಿಪ್ ಆಗಬೇಕು, ಅದಕ್ಕೆ ಟಚ್ ಆಗಬೇಕು, ಆ ರೀತಿ ಆ 2 ತುದಿಗಳನ್ನ ಇಡಬೇಕು. ಟೇಕ್ ಕೇರ್ ದಟ್ ದ ಎಂಡ್ಸ್ ಆರ್ ನಾಟ್ ಮೋರ್ ದ್ಯಾನ್ 1 ಸೆಂಟಿಮೀಟರ್ ಅಪಾರ್ಟ್, ಬಟ್ ಅಟ್ ದ ಸೇಮ್ ಟೈಮ್ ಡೂ ನಾಟ್ ಟಚ್ ಈಚ್ ಅದರ್. ಹಾಗೆ ಯಾವ ರೀತಿ ಅದನ್ನು ಡಿಪ್ ಮಾಡಿ ಇಡಬೇಕು ಅಂದರೆ 1 ಸೆಂಟಿಮೀಟರ್ಗಿಂತ ಹೆಚ್ಚಾಗದಂತೆ, ಮುಳುಗದಂತೆ ಅದರೊಳಗಡೆ. ಹಾಗೆ ಅದರ ಎಂಡ್ಗೆ ಈ ಒಂದು ಲೆಮನ್ ಜ್ಯೂಸ್ನ ಅದು ಟಬ್ ಇದೆಯಲ್ಲ, ಇದಕ್ಕೆ ತಳಭಾಗಕ್ಕೆ ಕೆಳಗಡೆ ಇದು ಟಚ್ ಆಗಬಾರ್ದು, ಅದಕ್ಕಿಂತ ಸ್ವಲ್ಪ ಮೇಲಿಡಬೇಕು. ಇಲ್ಲಿ ನೋಡಿ, ಟಚ್ ಆಗಿಲ್ಲ, ಸ್ವಲ್ಪ ಗ್ಯಾಪ್ ಇದೆ. ಈ ರೀತಿ ಅದನ್ನು ನೋಡಿಕೊಂಡು ಅವೆರಡು ಒಂದಕ್ಕೊಂದು ಟಚ್ ಆಗ್ದಾಗೆ ಆ ರೀತಿ ಸ್ವಲ್ಪ ಫುಲ್ಲು ಕೆಳಗಡೆವರೆಗೂ ಅದು ಟೆಸ್ಟರ್ನ ತುದಿಗಳು ಟಚ್ ಆಗದ ರೀತಿಯಲ್ಲಿ ಅದರೊಳಗಡೆ ಡಿಪ್ ಮಾಡಿ. ಸೇಮ್ ಟೈಮ್ ನಾಟ್ ಟಚ್ ಈಚ್ ಅದರ್. ದ ಬಲ್ಬ್ ಆಫ್ ದ ಟೆಸ್ಟರ್ ಗ್ಲೋ. ಈಗ ಟೆಸ್ಟರ್ ಮುಂದೆ ಇರ್ತಕ್ಕಂಥ ಈ ಬಲ್ಬ್ ಗ್ಲೋ ಆಗುತ್ತಾ, ಬೆಳಗುತ್ತಾ. ಡಸ್ ಲೆಮನ್ ಜ್ಯೂಸ್ ಆರ್ ವಿನಿಗರ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಹಾಗಾದರೆ ಈ ಟೆಸ್ಟರ್ನ 2 ತುದಿಗಳನ್ನು ಈ ಲೆಮನ್ ಜ್ಯೂಸ್ ಅಂದರೆ ಅದು ದ್ರವನೇ ಅಲ್ವಾ, ಲಿಕ್ವಿಡ್, ನಿಂಬೆ ರಸ ಅಥವಾ ವಿನಿಗರ್, ಆ ಒಂದು ದ್ರವ ವಿದ್ಯುತ್ತನ್ನು ಪ್ರವಹಿಸುತ್ತಾ, ವಿದ್ಯುತ್ತನ್ನು ಹರಿಯಬಿಡುತ್ತಾ, ಅಂದರೆ ಅದು ವಿದ್ಯುತ್ ವಾಹಕತೆಯನ್ನು ಹೊಂದುತ್ತಾ, ಉತ್ತಮ ವಿದ್ಯುತ್ ವಾಹಕವೇ ಒಂದು ಲೆಮನ್ ಜ್ಯೂಸ್ ಅಥವಾ ವಿನಿಗರು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಂದರೆ ವಿದ್ಯುತ್ ಹರಿಯಲು ಬಿಡುತ್ತಾ ನಿಂಬೆ ರಸ ಅಂತೇಳಿ ಕೇಳ್ತಿದ್ದಾರೆ. ಹೌ ವುಡ್ ಯು ಕ್ಲಾಸಿಫೈ ಲೆಮನ್ ಜ್ಯೂಸ್ ಆರ್ ವಿನಿಗರ್ ಎ ಗುಡ್ ಕಂಡಕ್ಟರ್ ಆರ್ ಎ ಪೂರ್ ಕಂಡಕ್ಟರ್? ಹಾಗಾದರೆ ಈ ನಿಂಬೆ ರಸ ಅಥವಾ ವಿನಿಗರ್ ಒಂದು ಉತ್ತಮ ವಿದ್ಯುತ್ ವಾಹಕವೇ ಅಥವಾ ವಿದ್ಯುತ್ ನಿರೋಧಕವೇ ಎಂದು ಹೇಗೆ ನಾವು ತಿಳಿಯೋದು ಅಂತೇಳಿ ಕೇಳ್ತಿದ್ದಾರೆ. ಇದು ಗುಡ್ ಕಂಡಕ್ಟರಾ ಅಥವಾ ಪೂರ್ ಕಂಡಕ್ಟರಾ, ಈ ನಿಂಬೆ ರಸ ಅಥವಾ ವಿನಿಗರ್ ಅನ್ನೋದು ಉತ್ತಮ ವಿದ್ಯುತ್ ವಾಹಕವೇ ಅಥವಾ ನಿರೋಧಕವೇ ಅಂತ ಯಾವ ರೀತಿ ತಿಳ್ಕೊಳ್ಳೋದು? ಟೆಸ್ಟಿಂಗ್ ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ಇನ್ ಲೆಮನ್ ಜ್ಯೂಸ್ ಆರ್ ವಿನಿಗರ್. ನಿಂಬೆ ರಸ ಅಥವಾ ವಿನಿಗರ್ನಲ್ಲಿ ವಿದ್ಯುತ್ ವಾಹಕತೆಯನ್ನು ಪರೀಕ್ಷಿಸುತ್ತಿರುವಂಥದ್ದು ಚಿತ್ರ ಇದು. ಸಿ ನೆಕ್ಸ್ಟ್.
When the liquid between the two ends of the tester allows the electric current to pass, the circuit of the tester becomes complete. ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ದ ಲಿಕ್ವಿಡ್ ಬಿಟ್ವೀನ್, ಈ ಒಂದು ಲಿಕ್ವಿಡ್ ಅಂದರೆ ಯಾವುದು? ನಿಂಬೆ ರಸ. ಇವುಗಳ ಬಿಟ್ವೀನ್ ಅಂದರೆ ಮಧ್ಯೆ ಇರುವಂತಹ ದ ಟೂ ಎಂಡ್ಸ್ ಆಫ್ ದ ಟೆಸ್ಟರ್, ಇವುಗಳ ನಡುವೆ ಇರ್ತಕ್ಕಂಥ ಇದರ ಎರಡು ತುದಿ, ಟೆಸ್ಟರ್ನ ಪರೀಕ್ಷಕದ ಎರಡು ತುದಿಗಳು ಅಲೋಸ್ ದ ಎಲೆಕ್ಟ್ರಿಸಿಟಿ ಕರೆಂಟ್ ಟು ಪಾಸ್, ಅಲೋಸ್ ದ ಎಲೆಕ್ಟ್ರಿಕ್ ಕರೆಂಟ್ ಟು ಪಾಸ್. ಈ ನಿಂಬೆ ರಸದ ಮೂಲಕ ಈ ಟೆಸ್ಟರ್ ಪರೀಕ್ಷಕದ ಎರಡು ತುದಿಗಳು ಎಲೆಕ್ಟ್ರಿಕ್ ಕರೆಂಟ್ನ ಪಾಸ್ ಮಾಡಿದ್ರೆ, ಇಲ್ಲಿಂದ ಈ ರೀತಿ ಆ ಲಿಕ್ವಿಡ್ನ ಮೂಲಕ, ಲಿಕ್ವಿಡ್ ಒಳಗಡೆ ಈ ಟೆಸ್ಟರ್ನ ಎರಡು ತುದಿಗಳಿದೆ, ಅರ್ಥ ಆಗ್ತಿದೆಯಾ? ಇವುಗಳ ಮೂಲಕ ಈ ಟೆಸ್ಟರ್ನ ಈ ತುದಿಗಳ ಮೂಲಕ ಕರೆಂಟ್ ಪಾಸ್ ಆಯಿತು ಅಂದ್ಕೊಳ್ಳಿ, ಈ ತುದಿಗಳ, ಅರ್ಥ ಆಯ್ತಾ? ಈ ರೀತಿ ಆದರೆ ದ ಸರ್ಕ್ಯೂಟ್ ಆಫ್ ದ ಟೆಸ್ಟರ್ ಬಿಕಮ್ಸ್ ಕಂಪ್ಲೀಟ್ ಅಂತೆ. ಅಂದರೆ ಈ ಮಂಡಲವನ್ನು ಹೊಂದಿರತಕ್ಕಂತಹ ಈ ಪರೀಕ್ಷಕ ಸಂಪೂರ್ಣವಾಗಿದೆ. ಈ ಒಂದು ಮಂಡಲ ಅಂದರೆ ಈ ರೀತಿ ಒಂದು ಚಿತ್ರ ಇರ್ತಕ್ಕಂಥದ್ದು, ಇದೊಂದು ಸರ್ಕ್ಯೂಟ್ ಮಂಡಲ, ಇದು ಟೆಸ್ಟರ್, ಅರ್ಥ ಆಯ್ತಾ? ಶೆಲ್ ಬ್ಯಾಟ್ರಿ ಅಥವಾ ಟೆಸ್ಟರ್. ಇಲ್ಲಿ ಬಲ್ಬ್ ಇದೆ, ಓಕೆನಾ? ಈ ಒಂದು ಸರ್ಕ್ಯೂಟ್ನಲ್ಲಿ ನಿಂಬೆ ರಸಕ್ಕೆ ಈ ಟೆಸ್ಟರ್ನ ಎರಡು ತುದಿಗಳನ್ನು ಹಾಕಿದ್ದಾರೆ. ಇದ್ರ ಮೂಲಕ ಏನಾದರೂ ಸರ್ಕ್ಯೂಟಲ್ಲಿ ಈ ಮಂಡಲದಲ್ಲಿ ಇದರೊಳಗೆ ಇಟ್ಟಿರ್ತಕ್ಕಂಥ ಈ ಮಂಡಲದ ತುದಿಯಲ್ಲಿ, ಟೆಸ್ಟರ್ನ ತುದಿಯಿಂದ ಕರೆಂಟ್ ಪಾಸ್ ಆಯಿತು ಅಂತ ಅಂದರೆ ಈ ಒಂದು ಸರ್ಕ್ಯೂಟ್ ಇದೆಯಲ್ಲ, ಈ ಮಂಡಲ ಕಂಪ್ಲೀಟ್ ಆಗಿದೆ ಅಂತ ಅರ್ಥ ಅಂತೆ. ಅರ್ಥ ಆಗ್ತಿದೆಯಾ? ಪೂರ್ಣಗೊಂಡಿದೆ. ವಿದ್ಯುತ್ ಅರಿತು ಆ ಟೆಸ್ಟರ್ನ ಮೂಲಕ, ನಿಂಬೆ ರಸದ ಒಳಗೆ ಇರ್ತಕ್ಕಂಥ ಟೆಸ್ಟರ್ ಪರೀಕ್ಷಕದ ಮೂಲಕ ವಿದ್ಯುತ್ ಅರಿಯಿದ್ರೆ ಏನಾಯಿತು? ಆ ಮಂಡಲ ಪೂರ್ಣಗೊಳ್ಳುತ್ತದೆ, ವಿದ್ಯುತ್ ಮಂಡಲ ಪೂರ್ಣಗೊಳ್ಳುತ್ತದೆ ಅಂತ ಅರ್ಥ. ವಿದ್ಯುತ್ ಮಂಡಲ ಪೂರ್ಣಗೊಂಡಿದೆ ಅಂತ ಅರ್ಥ ಆಯ್ತಾ? ದ ಕರೆಂಟ್ ಫ್ಲೋಸ್ ಇನ್ ದ ಸರ್ಕ್ಯೂಟ್ ಆ್ಯಂಡ್ ದ ಬಲ್ಬ್ ಗ್ಲೋಸ್. ಈ ರೀತಿ ಟೆಸ್ಟರ್ನ ಮೂಲಕ ವಿದ್ಯುತ್ ಅರೆದು ಈ ಮಂಡಲ ಪೂರ್ಣಗೊಂಡ ನಂತರ ಬಲ್ಬ್ ಏನಾಗುತ್ತೆ? ಬೆಳಗುತ್ತದಂತೆ, ಬಲ್ಬ್ ಗ್ಲೋ ಆಗುತ್ತೆ. ಈ ಸರ್ಕ್ಯೂಟಲ್ಲಿ ಕರೆಂಟ್ ಪಾಸ್ ಆದರೆ ಏನಾಯಿತು? ದ ಕರೆಂಟ್ ಫ್ಲೋಸ್ ಇನ್ ದ ಸರ್ಕ್ಯೂಟ್ ಆ್ಯಂಡ್ ದ ಬಲ್ಬ್ ಗ್ಲೋ. ಕರೆಂಟು ಈ ಸರ್ಕ್ಯೂಟ್, ಈ ಮಂಡಲದ ಮೂಲಕ ಕರೆಂಟು, ವಿದ್ಯುತ್ ಹರಿದರೆ ಆ ಬಲ್ಬ್ ಏನಾಗುತ್ತೆ? ಗ್ಲೋ. ಏನಾಗುತ್ತೆ? ಬಲ್ಬ್ ಗ್ಲೋ. ಸರ್ಕ್ಯೂಟು ಕಂಪ್ಲೀಟ್ ಆಗುತ್ತೆ, ಬಲ್ಬ್ ಏನಾಗುತ್ತೆ? ಗ್ಲೋ ಆಗುತ್ತೆ. ಅರ್ಥ ಆಯ್ತಾ? When the liquid does not allow the electric current to pass, ಒಂದು ವೇಳೆ ಈ ಲಿಕ್ವಿಡಲ್ಲಿ, ಈ ಲೆಮನ್ ಜ್ಯೂಸು ಅಥವಾ ವಿನಿಗರೋ, ಈ ಒಂದು ದ್ರವದಲ್ಲಿ ಕರೆಂಟ್ ಫ್ಲೋ ಆಗಲಿಲ್ಲ ಅಂದ್ಕೊಳ್ಳಿ, ಈ ಟೆಸ್ಟರ್ನ ಮೂಲಕ ಕರೆಂಟು ಫ್ಲೋ ಆಗಲಿಲ್ಲ, ವಿದ್ಯುತ್ ಹರಿಯುತ್ತಾ ಇಲ್ಲ, ಕರೆಂಟ್ ಡಸ್ ನಾಟ್ ಅಲೋ ದ ಎಲೆಕ್ಟ್ರಿಕ್ ಕರೆಂಟ್ ಟು ಪಾಸ್, ದ ಸರ್ಕ್ಯೂಟ್ ಆಫ್ ದ ಟೆಸ್ಟರ್ ಈಸ್ ನಾಟ್ ಕಂಪ್ಲೀಟ್ ಆ್ಯಂಡ್ ದ ಬಲ್ಬ್ ಡಸ್ ನಾಟ್ ಗ್ಲೋ. ಈ ಟೆಸ್ಟರ್ನ ಮೂಲಕ ಕರೆಂಟು ಪಾಸ್ ಆಗಲಿಲ್ಲ ಅಂದರೆ ಸರ್ಕ್ಯೂಟು ಕಂಪ್ಲೀಟ್ ಆಗಲ್ಲ, ಬಲ್ಬ್ ಏನಾಗುತ್ತೆ? ಗ್ಲೋ ಆಗಲ್ಲ. ದ ಬಲ್ಬ್ ಡಸ್ ನಾಟ್ ಗ್ಲೋ. ಅರ್ಥ ಆಯ್ತಾ? ಈ ಟೆಸ್ಟರ್, ಈ ಲಿಕ್ವಿಡ್ ಒಳಗಿರ್ತಕ್ಕಂಥ ಈ ಟೆಸ್ಟರ್ನ ಮೂಲಕ ಕರೆಂಟ್ ಪಾಸ್ ಆಯಿತು ಅಂದರೆ ಸರ್ಕ್ಯೂಟು ಕಂಪ್ಲೀಟ್ ಆಯಿತು ಅಂತ, ಆ್ಯಂಡ್ ಬಲ್ಬು ಗ್ಲೋ ಆಗುತ್ತೆ. ಈ ದ್ರವದ ಒಳಗಿರ್ತಕ್ಕಂಥ ಈ ಟೆಸ್ಟರ್ನ ಮೂಲಕ ಕರೆಂಟ್ ಡಸ್ ನಾಟ್ ಅಲೋಸ್, ಅದನ್ನು ಬಿಟ್ಟಿಲ್ಲ, ವಿದ್ಯುತ್ತನ್ನು ಬಿಟ್ಟಿಲ್ಲ ಈ ದ್ರವ ಅಂದರೆ ಅಲ್ಲಿ ಬಲ್ಬ್ ಏನಾಗುತ್ತೆ? ಗ್ಲೋ ಆಗಲ್ಲ, ಬಲ್ಬು ಬೆಳಗುವುದಿಲ್ಲ. ಅರ್ಥ ಆಯ್ತಾ? ಇನ್ ಸಮ್ ಸಿಚುವೇಶನ್ಸ್, ಕೆಲವೊಂದು ಸಂದರ್ಭಗಳಲ್ಲಿ ಈ ಒಂದು ದ ಲಿಕ್ವಿಡ್ ಈಸ್ ಕಂಡಕ್ಟಿಂಗ್, ಕೆಲವೊಂದು ಸಂದರ್ಭಗಳೇನು ಈ ಲಿಕ್ವಿಡ್, ಈ ಒಂದು ದ್ರವ ವಿದ್ಯುತ್ತನ್ನು ಪ್ರವಹಿಸ್ತು ಅಂದ್ಕೊಳ್ಳಿ, ಕಂಡಕ್ಟ್ ಮಾಡಿದ್ರೂ ಸಹ ದ ಬಲ್ಬ್ ಮೇ ನಾಟ್ ಗ್ಲೋ, ಬಲ್ಬ್ ಬೆಳಗೋದಿಲ್ಲ ಅಂತೆ, ಬಲ್ಬ್ ಗ್ಲೋ ಆಗಲ್ವಂತೆ, ಆನ್ ಆಗಲ್ಲ, ಬಲ್ಬ್ ಬೆಳಗೋದಿಲ್ಲ. ಯಾಕೆ? ಕಂಡಕ್ಟ್ ಮಾಡಿದ್ರೂ ಸಹ ಬೆಳಗೋದಿಲ್ಲ. ಇಟ್ ಮೇ ಹ್ಯಾವ್ ಆ್ಯಪಂಡ್ ಇನ್ ಆ್ಯಕ್ಟಿವಿಟಿ 14.2, ಈ ಥರ ಏನಾದರೂ ಆ್ಯಕ್ಟಿವಿಟಿ 14.2ನಲ್ಲಿ ನಡೀಬೋದಾ? ವಾಟ್ ಕ್ಯಾನ್ ಬಿ ದ ರೀಸನ್? ಹಾಗಾದರೆ ಆ ರೀತಿ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆದರೂ, ಅಂದರೆ ಈ ಟೆಸ್ಟರ್ನ ಮೂಲಕ ಇಲ್ಲೆಲ್ಲ ಎಲೆಕ್ಟ್ರಿಸಿಟಿ ಪಾಸ್ ಆದರೂ ಸಹ ಬಲ್ಬ್ ಗ್ಲೋ ಆಗಲಿಲ್ಲ ಅಂದರೆ ಅದಕ್ಕೆ ಕಾರಣ ಏನು? ವಾಟ್ ಈಸ್ ದ ರೀಸನ್? ದ ಬಲ್ಬ್ ಡಸ್ ನಾಟ್
ಗ್ಲೋ ಈವನ್ ದ ಲಿಕ್ವಿಡ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ, ಲಿಕ್ವಿಡ್ ಕಂಡಕ್ಟ್ ಕರೆಂಟ್. ಅರ್ಥ ಆಗ್ತಿದೆಯಾ? ಒಂದು ವೇಳೆ ಕಂಡಕ್ಟಿಂಗ್, ದ ಲಿಕ್ವಿಡ್ ಈಸ್ ಕಂಡಕ್ಟಿಂಗ್, ಓಕೆನಾ. ಬಲ್ಬ್ ಮೇ ನಾಟ್ ಬಿ ಗ್ಲೋ, ವೈ ದ ರೀಸನ್ ಅಂತೇಳಿ ಕೇಳ್ತಿದ್ದಾರೆ. ನೋಡೋಣ ನೆಕ್ಸ್ಟು. ಡು ಯು ರಿಮೆಂಬರ್ ವೈ ದ ಬಲ್ಬ್ ಗ್ಲೋಸ್ ವೆನ್ ದ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಥ್ರೂ ಇಟ್? ನಿಮಗೇನಾದರೂ ನೆನಪಿದೆಯಾ ಬಲ್ಬ್ ಯಾಕೆ ಗ್ಲೋ ಆಯಿತು, ಬೆಳಗ್ತು ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆದ ತಕ್ಷಣ? ಅಂದರೆ ವಿದ್ಯುತ್ ಸರ್ಕ್ಯೂಟ್ ಮಂಡಲದಲ್ಲಿ ಬಲ್ಬಿನ ಮೂಲಕ ವಿದ್ಯುತ್ ಹರಿದಾಗ ಅದು ಬೆಳಗಲು ಕಾರಣವೇನು ಎಂಬುದು ನಿಮಗೇನಾದರೂ ಗೊತ್ತಾ? ವಿದ್ಯುತ್ ಹರಿದ ತಕ್ಷಣ ಬಲ್ಬ್ ಯಾಕೆ ಬೆಳಗುತ್ತೆ ಅಂದರೆ ವೈ ಅಂತ. ಯಾಕೆ ಒಂದು ಸರ್ಕ್ಯೂಟ್ ಅಂತ ಅಂದರೆ, ಈಗ ಒಂದು ಸರ್ಕ್ಯೂಟ್ ಇರುತ್ತೆ, ಇಲ್ಲಿ ವೈರ್ ಎಲ್ಲ ಇರುತ್ತೆ, ಶೆಲ್ ಎಲ್ಲ ಇರುತ್ತೆ. ಇಲ್ಲಿ ಕರೆಂಟ್ ಹರಿದ ತಕ್ಷಣ ಬಲ್ಬ್ ಯಾಕೆ ಗ್ಲೋ ಆಗಬೇಕು, ಬೆಳಗಬೇಕು, ಯಾಕೆ ಅಂತ ಕೇಳ್ತಿದ್ದಾರೆ. ಈಗ ನಮ್ಮ ಮನೆಗಳಲ್ಲೆಲ್ಲ ಕನೆಕ್ಟ್ ಮಾಡಿರ್ತಾರೆ ವೈರೆಲ್ಲ, ಅಲ್ಲೆಲ್ಲ ಮಧ್ಯೆಲ್ಲ ಬೆಳಕು ಬರ್ಬೋದಲ್ಲ, ಬಲ್ಬೇ ಯಾಕೆ ಗ್ಲೋ ಆಗಬೇಕು? ವೈ ದ ಬಲ್ಬ್ ಗ್ಲೋ ವೆನ್ ದ ಎಲೆಕ್ಟ್ರಿಕ್ ಕರೆಂಟ್ ಪಾಸಸ್ ಥ್ರೂ ಇಟ್ ಅಂತೇಳಿ. ಡ್ಯೂ ಟು ದ ಈಟಿಂಗ್ ಎಫೆಕ್ಟ್ ಆಫ್ ಕರೆಂಟ್. ಇದಕ್ಕೆ ಕಾರಣ ಏನು? ಈಟಿಂಗ್ ಎಫೆಕ್ಟ್ ಆಫ್ ಕರೆಂಟ್ ಅಂತೆ. ಏನಾಗಂದರೆ ವಿದ್ಯುತ್ನ ಶಾಖೋತ್ಪನ್ನ ಪರಿಣಾಮದಿಂದಾಗಿ, ದ ಫಿಲಮೆಂಟ್ ಆಫ್ ದ ಬಲ್ಬ್ ಗೆಟ್ಸ್ ಈಟೆಡ್ ಟು ಎ ಹೈ ಟೆಂಪರೇಚರ್ ಆ್ಯಂಡ್ ಇಟ್ ಸ್ಟಾರ್ಟ್ಸ್ ಗ್ಲೋಯಿಂಗ್. ಬಲ್ಬ್ ಯಾಕೆ ಬೆಳಗುತ್ತೆ, ಇದು ಗ್ಲೋ ಆಗುತ್ತೆ ಅಂದರೆ ಅದರ ಫಿಲಮೆಂಟ್ ಇರುತ್ತಲ್ಲ, ಅದರ ಫಿಲಮೆಂಟ್ ಒಳಗಡೆ ಈ ರೀತಿ ಒಂದು ಸಣ್ಣದಾದಂಥ ಒಂದು ತಂತಿ, ಅದು ಫಿಲಮೆಂಟ್ ಇರುತ್ತೆ. ಅದು ಹೈ ಟೆಂಪರೇಚರಲ್ಲಿ, ಅಧಿಕ ತಾಪಮಾನದಲ್ಲಿ ಅದು ಕಾಯುತ್ತೆ. ಅರ್ಥ ಆಗ್ತಿದೆಯಾ? ಅದು ಚೆನ್ನಾಗಿ ಆ ತಂತಿ ಇರುತ್ತಲ್ಲ ಒಳಗಡೆ, ಬಲ್ಬ್ನ ಒಳಗಡೆ ಒಂದು ಸಣ್ಣ ವೈಟ್ ಕಲರ್ ತಂತಿ ಇರುತ್ತೆ, ಅಬ್ಸರ್ವ್ ಮಾಡಿ ಸಣ್ಣಕ್ಕೆ ಈ ರೀತಿ. ಅದೇನಾದ್ರು ಕಟ್ಟಾಗ್ಬಿಟ್ರೆ ಬರ್ನ್ ಆಗಿದೆ ಅಂತಾರೆ. ಇದು ಒಳಗೆ ಇರ್ತಕ್ಕಂಥ ಈ ಸಣ್ಣ ವೈಟ್ ತಂತಿ ಸಿಲ್ವರ್ ಕಲರ್ದು ಕಾದು ಚೆನ್ನಾಗಿ ಹೆಚ್ಚಿನ ತಾಪದಲ್ಲಿ ಕಾದು ಆ ಬಲ್ಬ್ ಬೆಳಗೋದಕ್ಕೆ ಕಾರಣ ಆಗುತ್ತೆ. ಅರ್ಥ ಆಗ್ತಿದೆಯಾ? ಅದು ಹೆಚ್ಚು ಹೀಟನ್ನು, ಎಲೆಕ್ಟ್ರಿಕ್ ಕರೆಂಟ್ ಬರ್ತಕ್ಕಂತಹ ಆ ಒಂದು ವಿದ್ಯುತ್ತನ್ನು, ತಾಪವನ್ನೆಲ್ಲ ಹೀರ್ಕೊಂಡು ಏನು ಮಾಡುತ್ತೆ, ಚೆನ್ನಾಗಿ ಕಾಯುತ್ತೆ. ಈಟಿಂಗ್ ಎಫೆಕ್ಟ್ ಆಫ್ ಕರೆಂಟ್ ದ ಫಿಲಮೆಂಟ್ ಆಫ್ ದ ಬಲ್ಬ್. ಬಲ್ಬ್ನ ಒಳಗಿರತಕ್ಕಂತಹ ತಂತಿ ಇರುತ್ತಲ್ಲ, ಫಿಲಮೆಂಟ್, ಈಟೆಡ್ ಟು ಎ ಹೈ ಟೆಂಪರೇಚರ್, ಅತಿ ಹೆಚ್ಚಿನ ತಾಪದಲ್ಲಿ ಆ ತಂತಿ ಕಾದು, ಆ್ಯಂಡ್ ಇಟ್ ಸ್ಟಾರ್ಟ್ಸ್ ಗ್ಲೋಯಿಂಗ್, ಆ ಬಲ್ಬ್ ಬೆಳಗಲು ಕಾರಣ ಆಗುತ್ತೆ. ಹಾಗಾದರೆ ನಿಮಗೆ ಒಂದು ಹೋಮ್ವರ್ಕ್ ಕ್ವೆಶನು, ಬಲ್ಬ್ ಒಳಗಡೆ ಇರ್ತಕ್ಕಂತಹ ತಂತಿ, ಫಿಲಮೆಂಟ್ ಆಫ್ ಆ ತಂತಿ ಯಾವುದರಿಂದ ಮಾಡಲ್ಪಟ್ಟಿದೆ ಅಂಥೇಳಿ ನೀವು ಆನ್ಸರ್ ಮಾಡಬೇಕು. ಅದಕ್ಕೆ ಆನ್ಸರ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಯಾವುದು ಹಾಗಾದರೆ ಅಂತಹ ಅಧಿಕ ಹೈ ಟೆಂಪರೇಚರ್ನ ಅಬ್ಸರ್ವ್ ಮಾಡ್ಕೊಳ್ಳುವಂತಹ ತಂತಿ ಯಾವುದು, ಯಾವ ತಂತಿ ಹಾಕಿರ್ತಾರೆ, ಕಾಪರಾ, ಸ್ಟೀಲಾ, ಗೋಲ್ಡಾ, ಸಿಲ್ವರಾ ಅಂತೇಳಿ ಹೇಳ್ಬೇಕು ನೀವು. However, if the current through a circuit is too weak, the filament does not get heated. ಅದೇ ರೀತಿ ವಿದ್ಯುತ್ ಪ್ರಮಾಣ ಏನಾದರೂ ಆ ಮಂಡಲದಲ್ಲಿ ಹರಿದ ಆ ವಿದ್ಯುತ್ ಪ್ರಮಾಣ ಏನಾದರೂ ಕಡಿಮೆ ಇದ್ದಾಗ ಬಲ್ಬ್ನ ತಂತಿ ಸಾಕಷ್ಟು ಬಿಸಿಯಾಗದೆ ಆ ಬಲ್ಬ್ ಬೆಳಗೋದಿಲ್ಲ ಅಂತೆ. ಅರ್ಥ ಆಯ್ತಾ? ಈ ಮಂಡಲದಲ್ಲಿ ಇಫ್ ದ ಕರೆಂಟ್ ಥ್ರೂ ದ ಸರ್ಕ್ಯೂಟ್ ಅಂದರೆ ಮಂಡಲ, ಅದಾಯ್ತಾ? ಆ ಮಂಡಲದಲ್ಲಿ ಕರೆಂಟ್ ಪಾಸ್ ಆಗ್ತಿದೆ, ಆದರೆ ಅದು ಹೆಚ್ಚು ತಾಪ ಇಲ್ಲ. ಅರ್ಥ ಆಗ್ತಿದೆಯಾ? ವೀಕ್ ಸರ್ಕ್ಯೂಟ್, ಟು ವೀಕ್, ದ ಫಿಲಮೆಂಟ್ ಡಸ್ ನಾಟ್ ಗೆಟ್ ಹೀಟೆಡ್. ಆ ಮಂಡಲದಲ್ಲಿರ್ತಕ್ಕ ಪ್ರವಹಿಸುವಂತಹ ವಿದ್ಯುತ್ ಅತಿ ಕಡಿಮೆ ಪ್ರಮಾಣದಲ್ಲಿ ಇದ್ದಾಗ ಏನಾಗುತ್ತೆ, ಬಲ್ಬ್ ಸಫಿಷಿಯೆಂಟ್ಲಿ ಡಸ್ ನಾಟ್ ಗ್ಲೋ, ಬಲ್ಬ್ ಏನಾಗುತ್ತೆ, ಬೆಳಗಲು ಸಾಧ್ಯ ಆಗಲ್ಲ. ಅದು ಹೆಚ್ಚು ತಾಪಮಾನ ಇದ್ದರೆ ಮಾತ್ರ ಏನಾಗುತ್ತೆ, ಅದನ್ನು ಹೀರ್ಕೊಂಡು ಬಲ್ಬ್ ಬೆಳಗುತ್ತೆ. ಆ ವಿದ್ಯುತ್ ಹರಿಯುವಂತಹ ಪ್ರಮಾಣ ಏನಾದರೂ ಟು ವೀಕ್, ಕಡಿಮೆ ಇದ್ದರೆ ಬಲ್ಬು ಬೆಳಗೋದಿಲ್ಲ. ಆ್ಯಂಡ್ ವೈ ಈಸ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್ ವೀಕ್? ಹಾಗಾದರೆ ಇಲ್ಲಿ ಮತ್ತೊಂದು ಕ್ವಶನು, ಆ ವಿದ್ಯುತ್ ಮಂಡಲದಲ್ಲಿ ಹರಿಯುವಂತಹ ಆ ವಿದ್ಯುತ್ ಪ್ರಮಾಣ ಯಾಕೆ ಕಡಿಮೆ ಆಗುತ್ತೆ, ಹಾಗಾದರೆ ವೀಕ್ ಯಾಕೆ ಆಗುತ್ತೆ ಅಂತೇಳಿ ಮತ್ತೊಂದು ಕ್ವಶನು. ವೆಲ್, though a material may conduct electricity,
ಇಟ್ ಮೇ ನಾಟ್ ಕಂಡಕ್ಟ್ ಇಟ್ ಆ್ಯಸ್ ಈಸಿಲಿ ಆ್ಯಸ್ ಎ ಮೆಟಲ್. ಯಾವುದೇ ಒಂದು ವಸ್ತು ಮೆಟೀರಿಯಲ್ ಮೇ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಅರ್ಥ ಆಗ್ತಿದೆಯಾ? ಅಂದರೆ ವಿದ್ಯುತ್ ಇದೆಯಲ್ಲ, ವಸ್ತುಗಳ ಮೂಲಕ ವಿದ್ಯುತ್ ಹರಿದರೂ ಸಹ, ವಸ್ತುಗಳ ಮೂಲಕ ಈಸಿಯಾಗಿ ಯಾವುದೇ ಒಂದು ವಸ್ತುಗಳ ಮೂಲಕ ಕರೆಂಟ್ ಬೇಗ ಪಾಸ್ ಆಗ್ಬೋದು. ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಇಟ್ ಮೇ ನಾಟ್ ಕಂಡಕ್ಟ್ ಇಟ್ ಈಸ್ ಈಸಿಲಿ ಆ್ಯಸ್ ಎ ಮೆಟಲ್. ಯಾವುದೇ ಒಂದು ವಸ್ತುವಿನಲ್ಲಿ ಸುಲಭವಾಗಿ ವಿದ್ಯುತ್ ಹರಿಬಹುದೇ ವಿನಃ ಲೋಹಗಳಲ್ಲಿ ವಿದ್ಯುತ್ ಹರಿದಷ್ಟು ಸರಾಗವಾಗಿ ಹರಿಯಲಾರದು. ಅರ್ಥ ಆಯ್ತಾ? ವಸ್ತುಗಳ ಮೂಲಕ ವಿದ್ಯುತ್ ಹರಿದರೂ, ಯಾವುದೋ ಒಂದು ವಸ್ತುಗಳು ಹರಿದರೂ ಲೋಹಗಳಲ್ಲಿ ವಿದ್ಯುತ್ ಹರಿದಷ್ಟು ಸರಾಗವಾಗಿ, ಅಂದರೆ ಮೆಟಲ್ಗಳಲ್ಲಿ ಹರಿಯುತ್ತಲ್ಲ, ಮೆಟಲ್ಗಳಲ್ಲಿ ಪಾಸ್ ಆಗುತ್ತಲ್ಲ ಎಲೆಕ್ಟ್ರಿಸಿಟಿ ಸುಲಭವಾಗಿ, ಅಷ್ಟು ಸುಲಭವಾಗಿ. ಅಂದರೆ ಈ ಮೆಟಲ್ಗಳು ಅಂದರೆ ಈ ಐರನ್ ಇರ್ಬೋದು, ಕಾಪರ್ ಇರ್ಬೋದು, ಅದಕ್ಕೆ ನೋಡಿ ವೈರ್ನ ಒಳಗಡೆ ಕಾಪರ್ ವೈರನ್ನ ಹಾಕಿರ್ತಾರೆ. ಯಾಕಂದರೆ ಅದು ಫಾಸ್ಟಾಗಿ ಎಲೆಕ್ಟ್ರಿಸಿಟಿನ ಪಾಸ್ ಮಾಡುತ್ತೆ. ಈ ಪ್ಲಾಸ್ಟಿಕ್ ವೈರ್ಗಳು ಅದನ್ನು ಕನೆಕ್ಟ್ ಮಾಡಿದಾಗಲ್ಲ, ಈ ಕಟ್ ಮಾಡಿ ಕೆಳಗಡೆ ಬಿಸಾಕಿರ್ತಾರೆ, ಅದನ್ನು ಪ್ಲಾಸ್ಟಿಕ್ ಕವರಿಂಗ್ನ ಓಪನ್ ಮಾಡಿ ನೋಡಿ, ಒಳಗಡೆ ಕಾಪರ್ ತಾಮ್ರದ ತಂತಿಯನ್ನು ಹಾಕಿರ್ತಾರೆ ವೈರ್ಗಳಿಗೆ. ಯಾಕಂದರೆ ಅದು ಮೆಟಲ್. ತಾಮ್ರ ಅನ್ನೋದು ಇಸ್ ಎ ಒನ್ ಆಫ್ ದಿ ಲೋಹ, ಮೆಟಲ್. ಲೋಹಗಳಲ್ಲಿ ಹರಿಯುವಷ್ಟು ಸುಲಭವಾಗಿ, ಸರಾಗವಾಗಿ, ಅಂದರೆ ತುಂಬ ಬೇಗವಾಗಿ ಲೋಹಗಳಲ್ಲಿ, ಮೆಟಲ್ಸ್ಗಳಲ್ಲಿ ಸುಲಭವಾಗಿ ಹರಿಯುವಷ್ಟು ವೇಗವಾಗಿ ಇತರ ವಸ್ತುಗಳಲ್ಲಿ ಏನು ಕರೆಂಟ್ ಪಾಸ್ ಆಗಲ್ಲ. ಆ್ಯಸ್ ಎ ರಿಸಲ್ಟ್ ದ ಸರ್ಕ್ಯೂಟ್ ಆಫ್ ದ ಟೆಸ್ಟರ್ ಮೇ ಬಿ ಕಂಪ್ಲೀಟ್ ಆ್ಯಂಡ್ ಎಟ್ ದ ಕರೆಂಟ್ ಥ್ರೂ ಇಟ್ ಮೇ ಬಿ ಟು ವೀಕ್ ಟು ಮೇಕ್ ದ ಬಲ್ಬ್ ಗ್ಲೋ. ಹಾಗೆ ಇದರಿಂದಾಗಿ ಪರೀಕ್ಷಕದ ಮಂಡಲ ಪೂರ್ಣಗೊಂಡಿದ್ದರು. ಒಂದು ವೇಳೆ ಆ್ಯಸ್ ಎ ರಿಸಲ್ಟ್ ದ ಸರ್ಕ್ಯೂಟ್ ಆಫ್ ದ ಟೆಸ್ಟರ್ ಮೇ ಬಿ ಕಂಪ್ಲೀಟ್, ಒಂದು ವೇಳೆ ಇಲ್ಲಿ ನೋಡಿದ್ವಲ್ಲ, ಇದು ಸರ್ಕ್ಯೂಟ್ ಕಂಪ್ಲೀಟ್ ಆಗಿದ್ದರೂ ಸಹ ಎಲ್ಲ, ಅರ್ಥ ಆಯ್ತಾ? ಪರೀಕ್ಷಕ ಇದು ಟೆಸ್ಟರ್ನ ಒಂದು ಸರ್ಕ್ಯೂಟ್ ಮಂಡಲ ಸಂಪೂರ್ಣವಾಗಿದ್ದರೂ ಸಹ ಏನು ಎಟ್ ದ ಕರೆಂಟ್ ಥ್ರೂ ಇಟ್ ಮೇ ಬಿ ಟು ವೀಕ್, ಒಂದು ವೇಳೆ ಆ ವಿದ್ಯುತ್ ವಿದ್ಯುತ್ ಹರಿಯುವಂತಹ ಪ್ರಮಾಣ ಕಡಿಮೆ ಇದ್ದರೆ ಮೇಕ್ ದ ಬಲ್ಬ್ ಗ್ಲೋ. ಏನಾಗುತ್ತೆ, ಅದರಲ್ಲಿ ಹರಿಯುತ್ತಿರುವಂಥ ವಿದ್ಯುತ್ ಪ್ರಮಾಣ ತುಂಬ ಕಡಿಮೆ ಇದ್ದರೆ ಆ ಬಲ್ಬ್ ಬೆಳಗುವುದಿಲ್ಲ. ಯಾಕೆ ಬಲ್ಬು ಸರ್ಕ್ಯೂಟ್ ಕಂಪ್ಲೀಟ್ ಆಗಿದ್ರು ಬೆಳಗೋದಿಲ್ಲ ಅಂತೇಳಿ ರೀಸನ್ ಕೇಳಿದ್ರು ಅಲ್ವಾ? ಇಲ್ಲಿ ನೋಡಿ, ಇಫ್ ದ ಲಿಕ್ವಿಡ್ ಈಸ್ ಕಂಡಕ್ಟಿಂಗ್ ದ ಬಲ್ಬ್ ಮೇ ನಾಟ್ ಬಿ ಗ್ಲೋ. ಲಿಕ್ವಿಡ್ ಸರ್ಕ್ಯೂಟ್ ಕಂಪ್ಲೀಟ್ ಆಗಿದ್ರು ಯಾಕೆ ಬಲ್ಬು ಗ್ಲೋ ಆಗಲ್ಲ ಅಂತೇಳಿ ಕೇಳಿದರು. ಯಾಕಂದರೆ ಅಲ್ಲೇನಾಗಿರುತ್ತೆ, ದ ಟು ವೀಕ್ ಪಾಸಿಂಗ್ ಆಫ್ ದ ಕರೆಂಟ್, ಅಂದರೆ ವಿದ್ಯುತ್ ಮಂಡಲದಲ್ಲಿ ಹರಿಯುವಂತಹ ಆ ವಿದ್ಯುತ್ನ ಪ್ರಮಾಣ ಕಡಿಮೆ ಇರೋದ್ರಿಂದ ಟು ವೀಕ್ ಟು ಮೇಕ್ ದ ಬಲ್ಬ್ ಗ್ಲೋ. ಕ್ಯಾನ್ ವಿ ಮೇಕ್ ಅನದರ್ ಟೆಸ್ಟರ್ ವಿಚ್ ಕ್ಯಾನ್ ಡಿಟೆಕ್ಟ್ ಎ ವೀಕ್ ಕರೆಂಟ್. ಹಾಗಾದರೆ ನಾವೇನು ಮಾಡ್ಬೋದು, ದುರ್ಬಲ ವಿದ್ಯುತ್ತನ್ನು ಪತ್ತೆ ಮಾಡೋದಕ್ಕೆ, ಹಾಗಿದ್ರೆ ವೀಕ್ ಕರೆಂಟ್ ಇರುತ್ತಲ್ಲ, ದುರ್ಬಲವಾದ ಆ ಒಂದು ವೀಕ್ ಕರೆಂಟನ್ನು ಪತ್ತೆ ಮಾಡೋದಕ್ಕೆ ಏನು ಮಾಡೋದು, ಅನದರ್ ಟೆಸ್ಟರ್ನ ಯೂಸ್ ಮಾಡೋಣ, ಇನ್ನೊಂದು ಪರೀಕ್ಷಕವನ್ನು ತಯಾರಿಸೋಣ ಅಂತೇಳಿ ಹೇಳ್ತಿದ್ದಾರೆ. ಆಯಿತಾ? ಯಾಕೆ ಬಲ್ಬು ಗ್ಲೋ ಆಗುತ್ತೆ, ಸರ್ಕ್ಯೂಟ್ ಬಲ್ಬ್ ಕರೆಂಟ್ ಪಾಸ್ ಆದ ತಕ್ಷಣ ಯಾಕೆ ಬಲ್ಬ್ ಗ್ಲೋ ಆಗುತ್ತೆ, ಒಂದು ವೇಳೆ ಸರ್ಕ್ಯೂಟ್ ಕಂಪ್ಲೀಟ್ ಆದರೂ ಬಲ್ಬ್ ಯಾಕೆ ಗ್ಲೋ ಆಗಲ್ಲ, ಅದಕ್ಕೆಲ್ಲ ರೀಸನ್ ಸಿಕ್ತಲ್ವಾ? ಸೊ ಇಷ್ಟಿರಲಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ, ಆ್ಯಂಡ್ ವೀಡಿಯೋಸ್ನ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರು ಸಹ ಈಸಿಯಾಗಿ ಕಲ್ತ್ಕೊಳ್ಳಿ. ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತೊಗೊಳ್ಳಿ. Explain how the bulb glow or does not glow in liquid. ದ್ರವಗಳಲ್ಲಿ ಬಲ್ಬು ಹೇಗೆ ಬೆಳಗುತ್ತೆ ಅಥವಾ ಬೆಳಗಲ್ಲ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ. ಇದು ಫುಲ್ ಸ್ಟ್ಯಾಂಜನ್ನು ನೀವು ಸ್ಮಾರ್ಟಾಗಿ ಬರಿಬೋದು. ವೆನ್ ದ ಲಿಕ್ವಿಡ್ ಬಿಟ್ವೀನ್ ಟೆಸ್ಟರ್, ಇದನ್ನು ಪಾಯಿಂಟ್ ವೈಸಲ್ಲಿ ಬರೀರಿ. ದ ಟೆಸ್ಟರ್, ಒಂದು ವೇಳೆ ಟೆಸ್ಟರು ವಿದ್ಯುತ್ತನ್ನು ಅಲೋ ಮಾಡಿದ್ರೆ ಆ ಸರ್ಕ್ಯೂಟ್ ಕಂಪ್ಲೀಟಾಗಿ ಬಲ್ಬ್ ಗ್ಲೋ ಆಗುತ್ತೆ. ಅದೇ ರೀತಿ ವೆನ್ ದ ಲಿಕ್ವಿಡ್ ಡಸ್ ನಾಟ್ ಅಲೋ ದ ಎಲೆಕ್ಟ್ರಿಕ್ ಕರೆಂಟ್, ಬಲ್ಬ್ ಗ್ಲೋ ಆಗಲ್ಲ ಅಂತೇಳಿ.
ಅದೇ ರೀತಿ ಇಲ್ಲಿ ನಾನು ಕ್ವಶನ್ ಕೇಳ್ತೀನಿ, ದ ಲಿಕ್ವಿಡ್ ಈಸ್ ಕಂಡಕ್ಟಿಂಗ್ ದ ಬಲ್ಬ್ ಮೆ ನಾಟ್ ಗ್ಲೋ ವೈ. ಇದಕ್ಕೆ ಲೆಸನ್ ಮಾಡ್ಬೇಕಾದ್ರೆ ಆನ್ಸರ್ ಹೇಳಿದೆ, ಲಿಕ್ವಿಡಲ್ಲಿ ದ್ರವದಲ್ಲಿ ಕಂಡಕ್ಟಿಂಗ್ ಆಗಿರೋ ವಿದ್ಯುತ್ ಹರಿದರೂ ಸಹ ಬಲ್ಬ್ ಯಾಕೆ ಗ್ಲೋ ಆಗಲ್ಲ ಅಂಥೇಳಿ, ಏನಾಗುತ್ತೆ ಅಂಥೇಳಿ. ಅದೇ ರೀತಿ ವೈ ದ ಬಲ್ಬ್ ಗ್ಲೋಸ್ ವೆನ್ ದ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಥ್ರೂ ಇಟ್. ಇದಕ್ಕೆ ಆನ್ಸರ್ನ ಇಲ್ಲೇ ಕೆಳಗಡೆ ಸಿಗುತ್ತೆ. ಫಿಲಮೆಂಟ್ ಐ ಟೆಂಪರೇಚರಲ್ಲಿ ಹೀಟೆಡ್ ಆಗೋದ್ರಿಂದ ಅಂತೇಳಿ. ಅಂದರೆ ಬಲ್ಬ್ ವಿದ್ಯುತ್ ಪಾಸ್ ಆದ ತಕ್ಷಣ, ಕರೆಂಟು ವಿದ್ಯುತ್ ಪ್ರವಾಹ ಉಂಟಾದ ತಕ್ಷಣ ಬಲ್ಬ್ ಯಾಕೆ ಬೆಳಗುತ್ತೆ ಅಂತೇಳಿ, ಡ್ಯೂ ಟು ದ ಹೀಟಿಂಗ್ ಎಫೆಕ್ಟ್ ಆಫ್ ಕರೆಂಟ್, ಶಾಖೋತ್ಪನ್ನದ ಪರಿಣಾಮ ಅಂತೇಳಿ ಅದನ್ನು ಎಕ್ಸ್ಪ್ಲೈನ್ ಮಾಡಿ. ಆ್ಯಂಡ್ ಅವರ್ ಮತ್ತು ಇಲ್ಲಿ ಕೆಳಗಡೆ ಒಂದು ಕ್ವೆಶನ್ ಇದೆ, ಇಲ್ಲಿ ನೋಡಿ. ವೈ ಇಸ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್ ವೀಕ್. ಮಂಡಲದಲ್ಲಿ ವಿದ್ಯುತ್ ಪ್ರಮಾಣ ಯಾಕೆ ಕಡಿಮೆ ಆಗುತ್ತೆ ಅಂತೇಳಿ, ಅದಕ್ಕೂ ನಿಮಗೆ ಆನ್ಸರ್ ಸಿಗುತ್ತೆ. ಆ್ಯಂಡ್ ಇಷ್ಟರಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ಅದನ್ನು ಆನ್ಸರ್ ಗೊತ್ತಾಗಲಿಲ್ಲ ಅಂದರೆ ಅದನ್ನು ಕಮೆಂಟ್ ಮಾಡಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.